ಓಂ ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಹ ನಮಸ್ವಾಮಿನ್ನ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅಯೋಧ್ಯಾಕಾಂಡದ 62ನೆಯ ಸರ್ಗದಲ್ಲಿ ಕೌಸಲ್ಯ ಬಿರುಸಾದ ಮಾತುಗಳನ್ನಾಡಿದ ಬಳಿಕ ಕುಸಿದು ಬಿದ್ದ ದಶರಥನೆಡೆಗೆ ಧಾವಿಸಿ ಬರ್ತಾಳೆ. ತಾನು ಆಡಿದ ಮಾತಿನಿಂದಾಗಿ ತುಂಬ ನೊಂದ ದಶರಥನ ಕಡೆಗೆ ಅನುಕಂಪೆಯ ಪ್ರವಾಹವನ್ನೇ ಹರಿಸ್ತಾಳೆ. ತನ್ನಿಂದ ತಪ್ಪಾಯಿತು ಅಂತನ್ನುವುದು ಅವಳಿಗೆ ಎಚ್ಚರ ಆಗುತ್ತೆ. ನೂರಾರು ಯೋಚನೆಗಳ ನಡುವೆ ದಶರಥ ನಮ್ಮನ್ನೂ ಗಮನಿಸಿ ಬೇಕಾದಷ್ಟು ಬಾರಿ ಅಗತ್ಯಗಳನ್ನು ಪೂರೈಸಿದ್ದಾದರೂ ಈ ಮಗನ ವಿಷಯದಲ್ಲಿ ತೆಗೆದುಕೊಂಡ ನಿರ್ಧಾರದ ತಪ್ಪಿನ ಬಗ್ಗೆ ಎಚ್ಚರಿಸಬೇಕಿತ್ತು ಅನ್ನುವ ದೃಷ್ಟಿಯಿಂದ ಕೋಪದಿಂದ ಆಡಿದ ಮಾತು ತನಗೆ ತುಂಬ ವ್ಯಥೆ ತರುತ್ತೆ. ಬಂದು ಕೂಡಲೇ ದಶರಥ ಅವಳು ಬಂದಾಗ ಎರಡೂ ಕೈಗಳನ್ನು ಮುಗಿದು ಅಮನಾಸ್ತೇನ ಶೋಕೇನ ರಾಮಶೋಕೇನ ಚ ಪ್ರಭು ದ್ವಾಭ್ಯಾಮಪಿ ಮಹಾರಾಜಃ ಶೋಕಾಭ್ಯಾಂ ಅಭಿತಪ್ಯತೆ ದಹ್ಯಮಾನಸ್ತು ಶೋಕಾಭ್ಯಾಂ ಕೌಸಲ್ಯಾಮಾಹ ದುಃಖಿತಃ ವೇಪಮಾನೋಂಜಲಿಂ ಕೃತ್ವಾ ಪ್ರಸಾದಾರ್ಥಮವಾಂಗ್ಮುಖಃ. ರಾಮನನ್ನು ಕಳೆದುಕೊಂಡ ನೋವೇ ಬಹಳ ಇತ್ತು. ರಾಮನ ತಾಯಿಯಾಗಿ ಕೌಸಲ್ಯ ಆಡಿದ ಮಾತೆಲ್ಲವೂ ರಾಮನ ಆಡಿದಂತೆಯೇ ಕಂಡಿತು. ಎರಡೊಟ್ಟಾಗಿ ಛಿದ್ರಗೊಂಡ ಹೃದಯವುಳ್ಳವನಾಗಿ ನಡುಗುವ ಎರಡು ಕೈಗಳಿಂದ ಆಕೆಯ ಹತ್ತಿರಕ್ಕೆ ಕೈ ಮುಗಿದು ಕೇಳಿಕೊಳ್ತಾನೆ, ನನ್ನಿಂದ ತುಂಬ ನಿಮಗೆ ನೋವಾಯಿತು. ಭರ್ತಾತು ಖಲು ನಾರೀಣಾಂ ಗುಣವಾನ್ ನಿರ್ಗುಣೋಪಿ ವಾ ಧರ್ಮಂ ವಿಮೃಶ್ಯಮಾನಾನಾಂ ಪ್ರತ್ಯಕ್ಷಂ ದೇವಿ ದೈವತಂ. ಬೈಬೇಡ ನನ್ನನ್ನು. ಒಂದು ಮಾತಿದೆ ಲೋಕದಲ್ಲಿ, ಎಷ್ಟು ಕುಸಿದು ಹೋಗಿದ್ರೂ ಕೂಡ ಎತ್ತಬೇಕಾದವರು ಹೆಣ್ಣುಮಕ್ಕಳೇ. ಅವನಲ್ಲಿ ದೈವಿಕ ಚಿಂತನೆಯನ್ನು ಮಾಡುವ ಮೂಲಕ ಹೆಚ್ಚು ಹೆಚ್ಚು ಪ್ರೀತಿಸಿ ಅವರನ್ನು ಸರಿದಾರಿಗೆ ತರಬೇಕಾದದ್ದು. ನನ್ನಿಂದ ತುಂಬ ಅಪರಾಧ ಆಯಿತು, ನಾನು ತುಂಬ ನಿಮ್ಮನ್ನು ನೋಯಿಸಿದ್ದೇನೆ. ಕೈ ಮುಗಿಯುವ ಕೆಲಸವನ್ನೇ ನಾನು ಇದೆಲ್ಲದಕ್ಕೂ ಕ್ಷಮಾಪಣೆ ಎನ್ನುವ ಹಾಗೆ ಕೇಳ್ತಾ ಇದ್ದೇನೆ. ರಚಿತೋಯಂ ಮಯಾಂಜಲಿ, ನಿನ್ನಲ್ಲಿ ಕ್ಷೇಮವನ್ನು ಕೇಳುವುದಕ್ಕಾಗಿ, ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಈ ಕೈ ಮುಗಿಯುವುದೊಂದೇ ನನ್ನಿಂದ ಮಾಡಬಹುದಾದ ನಿನ್ನ ಸಮಾಧಾನಕ್ಕೆ ಪ್ರತಿಕ್ರಿಯೆಯನ್ನು ಈ ರೀತಿ ಸಲ್ಲಿಸಬಹುದಷ್ಟೇ. ಒಬ್ಬ ದೇಶದ ರಾಜ, ಒಡೆಯ, ಗುರುಸ್ಥಾನೀಯ, ಗಂಡ, ಈ ಎಲ್ಲ ರೀತಿಯಿಂದಲೂ ಕೂಡ ಎತ್ತರದಲ್ಲಿರುವವನು ಹೀಗೆ ಕೈ ಮುಗಿದು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಾಗ ಕೌಸಲ್ಯಗೆ ಮತ್ತೆ ಆ ಹಿಂದೆ ಇದ್ದ ಕೋಪ ತಾಪ ಎಲ್ಲವೂ ನೀರಾಗಿ ಅನುಕಂಪೆಯಿಂದ ತೊಯ್ದು ಹೋದವಳು ಅವನನ್ನೂ ತೊಯ್ಯಿಸುವ ನೆಪದಲ್ಲಿ ಎರಡು ಕೈಗಳನ್ನು ಗಟ್ಟಿಯಾಗಿ ಹಿಡಿದು, ನೀವು ಹೀಗೆ ಕೈ ಮುಗಿದು ನನ್ನನ್ನು ಕ್ಷಮೆ ಕೇಳುವಂತೆ, ತಪ್ಪಾಯಿತು ಅಂತ ಬೇಡುವಂತೆ ಮಾಡಿಕೊಳ್ಬಾರ್ದು. ನಾನು ಆಕ್ರೋಶದಿಂದ ಕೆಲವು ಮಾತಾಡಿದ್ದು ನಿಜ, ತಪ್ಪಾಯಿತು ಅಂತ ಹೇಳಿ ಅವಳೂ ಕೂಡ ಎರಡು ಕೈಗಳನ್ನು ಮುಗಿದು ಕೈ ಹಿಡಿದು ಅವನ ಪಾದದ ಬುಡಕ್ಕೆ ಬಿದ್ದು ಕೇಳ್ತಾಳೆ, ನೀವು ಬೇಸರಿಸಬೇಡಿ. ಪ್ರಸೀದ ಶಿರಸಾ ಯಾಚೆ ಭೂಮೋ ನಿಪತಿತಾಸ್ಮಿ ಚೇ
ಯಾಚಿತಾ ಸ್ಮಿಹತಾ ದೇವ ಕ್ಷಂತವ್ಯಾಹಂ ನಹಿ ತ್ವಯಾ. ನೀವು ಕೇಳಬಾರ್ದು ಕ್ಷಮೆಯನ್ನು, ನಾನು ಕೇಳಬೇಕು. ಇದೇನು ಅಂದರೆ ಎರಡೂ ಕಡೆಯಲ್ಲೂ ಈ ತಪ್ಪಾಗಿದೆ ಅನ್ನುವ ಒಂದು ಮನಸ್ಥಿತಿಯಿಂದ ಪರಸ್ಪರ ತಮ್ಮನ್ನು ತಾವು ಒಪ್ಪಿಸಿಕೊಂಡಾಗ ಸಮಸ್ಯೆಯನ್ನು ಪರಿಹರಿಸುವುದು ಸುಲಭ. ನಾವು ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಳ್ಳದೆ ಕೇವಲ ಆ್ಯಕ್ಷನ್ನಿಂದ ಒಬ್ಬನ ಎದುರುಗಡೆ ಬೇರೆಯವರ ಕಣ್ಣಿಗೆ ಮಣ್ಣೆರಚುವುದಕ್ಕಾಗಿ ನಟಿಸುವ ಯಾವುದೇ ಭಾವನೆಗಳು ನಿಜವಾದ ಶುದ್ಧತೆಯನ್ನು ತಂದುಕೊಡುವುದರಲ್ಲಿ ಸೋಲ್ತಾವೆ. ಅದು ಮತ್ತಷ್ಟು ಒಳಗಿನಿಂದ ಕುದಿಯನ್ನೇ ಹುಟ್ಟು ಹಾಕ್ತಾವೆ. ಅದರಿಂದಾಗಿ ಇಲ್ಲಿ ನಡೆದ ಸಂವಾದ, ಇಲ್ಲಿ ನಡೆದ ಆ ಪ್ರೀತಿಯ ಸರಸ ಅದು ಖಂಡಿತ ವ್ಯರ್ಥ ಆಗಲಿಲ್ಲ. ಯಾಕೆಂದರೆ ಇಬ್ಬರಲ್ಲೂ ತಮ್ಮ ತಮ್ಮ ತಪ್ಪಿನ ಅರಿವಾಗಿತ್ತು. ದುಡುಕಿ ಮಾತಾಡಬಾರ್ದಿತ್ತು, ದುಡುಕಿ ನಿರ್ಧಾರ ತೆಗೆದುಕೊಳ್ಳಬಾರ್ದಿತ್ತು ಅಂತ ಕೌಸಲ್ಯ ದಶರಥರು ತೀರ್ಮಾನಿಸಿಕೊಂಡು ಅಲ್ಲೇ ಕೂತಿರ್ತಾನೆ. ಜಾನಾಮಿ ಧರ್ಮಂ ಧರ್ಮಜ್ಞತ್ವಾಂ ಜಾನೇ ಸತ್ಯವಾದಿನಂ ಪುತ್ರಶೋಕಾರ್ತಯ ತತ್ತು ಮಯಾ ಕಿಮಪಿ ಭಾಷಿತಂ. ಏನೋ ಮಾತಾಡಿಬಿಟ್ಟೆ, ಮಗುವಿನ ಕಳೆದುಕೊಂಡ ನೋವು ನನ್ನನ್ನು ತಡೀಲಿಲ್ಲ. ನೀನು ಇಡೀ ರಾಜ್ಯದ ಬೇರೆ ಬೇರೆ ಮುಖಗಳನ್ನು, ಬೇರೆ ಬೇರೆ ದೃಷ್ಟಿಕೋನಗಳನ್ನು ಎದುರಿಸಿಕೊಂಡು ನಮ್ಮನ್ನೂ ಸೈರಿಸಬೇಕಾಗಿತ್ತು. ನಿನ್ನ ನಿರ್ಧಾರವನ್ನು ನಾನು ಈಗ ವಿರೋಧಿಸಿದ್ದು ಕೇವಲ ನನಗಾದ ವೈಯಕ್ತಿಕ ನೋವನ್ನಿಟ್ಟುಕೊಂಡು ಹೊರತು ನೀನು ಸತ್ಯವಾದಿ, ನೀನು ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರ ಎಷ್ಟೋ ಬಾರಿ ಜೀವವನ್ನು ತೆತ್ತಿದ್ದಿ. ನೀನು ಪ್ರತಿ ಕ್ಷಣವೂ ಯಾವಾಗಲೂ ಒಂದು ಆಟದಲ್ಲಿ ಸೋಲದಂತೆ ತಪ್ಪಿಸಿಕೊಂಡ ನಡೆಯನ್ನು ಯಾರೂ ಗುರುತಿಸುವುದಿಲ್ಲ. ಸೋತ ನಡೆಯನ್ನೇ ಯಾವಾಗಲೂ, ಈಗ ಒಂದು ಆಟದಲ್ಲಿ ಗೋಲನ್ನು ಎಷ್ಟು ರಕ್ಷಿಸಿದ ಅನ್ನೋದನ್ನು ಯಾರೂ ಕೇಳಲ್ಲ. ಬಿಟ್ಟ ಒಂದೇ ಗೋಲು ಸೋಲಿಗೆ ಕಾರಣ ಆಯಿತು ಅಂತಂದರೆ ಅದನ್ನೇ ಎಲ್ಲರೂ ಗುರುತಿಸ್ತಾರೆ. ಅದು ಸಹಜವೂ ಕೂಡ. ಒಂದು ಖಾಲಿ ಕಾಗದದಲ್ಲಿ ಎಲ್ಲವೂ ಬೆಳ್ಳಗಿದ್ದಾಗ ಮಧ್ಯದಲ್ಲಿ ಒಂದು ಕಂಡ ಕಪ್ಪು ಚಿಕ್ಕ ಚುಕ್ಕೆಯೇ ಉಳಿದವರು ಎಲ್ಲರ ಗಮನವೂ ಅಲ್ಲಿಯೇ ಇರುತ್ತೆ. ಉಳಿದ ಖಾಲಿ ಜಾಗ ಎಷ್ಟೆಲ್ಲ ಇದೆ ಇದನ್ನೆಲ್ಲ ನೋಡಿ ಸಂತೋಷ ಪಡಬಹುದಲ್ವಾ ಅಂದರೆ ಆ ಮನಸ್ಸು ಬರುವುದಿಲ್ಲ. ಅದರ ಬದಲು ಅದನ್ನು ಕದಡಿದ ಕಪ್ಪು ಚುಕ್ಕೆಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೆ. ನನ್ನ ಮನಸ್ಸಿಗೆ ರಾಮನನ್ನು ಬಿಟ್ಟು ಹೋದ ನೋವು, ರಾಮ ನಮ್ಮನ್ನು ದೂರೀಕರಿಸಿದ್ದಾನೆ ಅನ್ನುವ ಹಾಗೆ ಆಗಲಿಕ್ಕೆ ಕಾರಣ ಅದು ನಿನ್ನ ಈ ಎಲ್ಲ ನಡೆ. ಇದಕ್ಕಾಗಿ ನಾನು ಕೋಪಗೊಂಡು ಹೀಗೆ ಮಾತಾಡಿದ್ದೇನೆ. ಶೋಕೋ ನಾಶಯತೆ ಸರ್ವಂ ನಾಸ್ತಿ ಶೋಕ ಸಮೋ ರಿಪುಹು. ಈ ಶೋಕ ಆದಾಗ ಯಾರು ದೊಡ್ಡವರು ಯಾರು ಚಿಕ್ಕವರು, ಯಾವುದು ಸರಿ ಯಾವುದು ತಪ್ಪು, ಇದು ಯಾವುದನ್ನು ಗಮನಕ್ಕೆ ತರಲ್ಲ. ನಮಗೆ ದುಃಖ ಆಗಿದೆ, ಯಾರ ಮೇಲಾದರೂ ನಾವು ಸಿಟ್ಟನ್ನು ತೀರಿಸಿಕೊಳ್ಬೇಕು, ಅದು ಮನಸ್ಸಿನ ಸ್ವಭಾವ. ಹಾಗಾಗಿ ನಾನು ಧೈರ್ಯವನ್ನು, ಏನಿದೆ ಈಗ ಪರಿಸ್ಥಿತಿ ಅದನ್ನು ಎದುರಿಸಬೇಕಿತ್ತು, ಅದನ್ನು ಬಿಟ್ಟು ನಿಮ್ಮನ್ನು ಬೈದೆ. ಶೋಕೋ ನಾಶಯತೆ ಧೈರ್ಯಂ ಶೋಕೋ ನಾಶಯತೆ ಶ್ರುತಂ. ಶೋಕಕ್ಕೆ ಸಮನಾದ ರಿಪು ಇಲ್ಲ ಅಂದರೆ ಈ ಅರ್ಥದಲ್ಲಿ ಹೇಳಿದ್ದು. ತಿಳಿದ ಎಷ್ಟೋ ಸಂಗತಿಗಳನ್ನು ಕೂಡ ಈಗ ನಾವು ಯಾರಿಗೋ ಒಂದು ಸಮಾಧಾನ ಮಾಡುವಾಗ ಕೆಲವು ಮಾತು ಹೇಳಿರ್ತೇವೆ. ಅದೇ ಪರಿಸ್ಥಿತಿ ನಮಗೆದುರಾದಾಗ ನಾವು ಅದನ್ನು ಸೈರಿಸಿಕೊಳ್ಳಲಿಕ್ಕಾಗಲಿಲ್ಲ ಅಂದರೆ ಆ ಶೋಕ ನಮ್ಮ ನೆನಪನ್ನೂ ಹಾಳು ಮಾಡುತ್ತೆ, ನಮ್ಮ ಧೈರ್ಯವನ್ನೂ ನಾಶ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲ ಆ ಕ್ಷಣದಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತನ್ನುವ ವಿವೇಚನಾ ಶಕ್ತಿಯನ್ನೇ ಕಳೆದು ಬಿಡುತ್ತೆ. ಹೀಗಿರುವಾಗ ಶೋಕದ ಭರದಿಂದ ಆಡಿದ ಮಾತುಗಳಿಗೆ ಹೆಚ್ಚು ಬೆಲೆಯನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಅದರಿಂದಾಗಿ ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಳ್ತಾಳೆ. ವನವಾಸಾಯ ರಾಮಸ್ಯ ಪಂಚರಾತ್ರೋತ್ರ ಗಣ್ಯತೆ ಯಶೋಕ ಹತಹರ್ಷಾಯ ಪಂಚವರ್ಷೋಪಮೋ ಮಮ. ರಾಮನ ಕಾಡಿನ ವಾಸದ ದಿನಗಳು ಇವತ್ತಿಗೆ 5 ಆಯಿತು. ಆದರೆ ನನಗೆ ಪಂಚವರ್ಷೋಪಮೋ ಸಮ. 5 ವರ್ಷಗಳನ್ನು ಕಳೆದಂತೆ ನಾನು ಕೃಷ್ಣನ ಬಳಿ ಹೆಣ್ಣು ಮಕ್ಕಳೆಲ್ಲ ತ್ರುಟಿ ಯುಗಾಯತೆ, ಕೃಷ್ಣನ ವಿರಹ ಅನ್ನುವುದು ಒಂದು ತ್ರುಟಿ ಕಾಲ ಅನ್ನುವುದು ಒಂದು ಇಡೀ ಯುಗದಂತೆ ಭಾಸವಾಗುತ್ತೆ ಅಂತ ಹೇಳ್ತಾರೆ. ಇದು ನಮಗೂ ಅನುಭವಕ್ಕೆ ಬರುವಂಥದ್ದೇ. ನಾವು ನಮ್ಮ ತುಂಬ ಆಪ್ತರ ಜೊತೆಗೆ, ತುಂಬ ಹತ್ತಿರದವರ ಜೊತೆಗೆ ಕಾಲ ಕಳೆಯುವಾಗ ಬಸ್ ಸ್ಟ್ಯಾಂಡಿನಲ್ಲೇ ನಿಂತಿರ್ತೇವೆ ಅಂತ ಇಟ್ಕೊಳ್ಳೋಣ. ಮಿತ್ರರೆಲ್ಲ ಇದ್ದಾರೆ, ಚೆನ್ನಾಗಿ ಹಳೆಯ ದಿನದ ನೆನಪುಗಳನ್ನೆಲ್ಲ ಮೆಲುಕು ಹಾಕುವುದಕ್ಕೆ ಅನುಕೂಲವಾಗುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ನಾವು ಹೊರಡಬೇಕಾದ ಒಂದು ಬಸ್ ಬಂದಾಗ ಅಯ್ಯೋ ಇಷ್ಟು ಬೇಗ ಬಸ್ ಬಂತಾ ಅಂತ ಅಂದ್ಕೊಳ್ತೇವೆ ನಾವು. ಇನ್ನೊಂದು ಇದರ ನಂತರ 2 ಬಸ್ ಇವೆ, ಆ 2 ಬಸ್ಸಲ್ಲಿ ಯಾವುದಾದ್ರೂ ಒಂದನ್ನು ಹಿಡಿಯೋಣ ಅಂತ ಮನಸ್ಸು ಆಗ ಸಾಗ ಹಾಕುತ್ತೆ.
ಅದೇ ಪರಿಸ್ಥಿತಿ, ಅದೇ ಸಮಯಕ್ಕೆ ನಾವು ಮನೆಗೆ ತುಂಬ ಗಡಿಬಿಡಿಯಲ್ಲಿ ಹೋಗಬೇಕಿರುತ್ತೆ. ಯಾರೂ ಇರಲ್ಲ, ಅರೆಬರೆ ವಿಷಯ ಗೊತ್ತಾಗಿದೆ, ಏನೋ ತೊಂದರೆ ಆಗಿದೆ ಅಂತ. ಏನು ಅಂತ ಕೇಳುವ ಮುಂಚೆ ಆ ಕಡೆಯಿಂದ ಧ್ವನಿ ನಿಂತು ಹೋಗಿದೆ, ಮುಂದೆ ಮತ್ತೆ ಸಂಪರ್ಕಕ್ಕೆ ಸಿಗಲಿಲ್ಲ. ಹೊರಡಬೇಕು ಅಂತ ಬಂದು ನಿಂತಿದ್ದೇವೆ. ಸರಿಯಾದ ಸಮಯಕ್ಕೆ ಅದು ಯಾವಾಗಲೂ ಬರುವಾಗ ಹೇಗೆ ಬರುತ್ತೋ ಹಾಗೆ ಬರ್ತಾ ಇದೆ. ಆದರೂ ನಾವು 1 ನಿಮಿಷ ಕಾಯುವುದನ್ನು 10 ಸರ್ತಿ ನೋಡ್ತೇವೆ. ಇನ್ನೂ ಬರಲಿಲ್ಲ, ಇನ್ನೂ ಬರಲಿಲ್ಲ, ಇನ್ನೂ ಯಾಕೆ ನಾನು ಹೋಗಬೇಕಾದ ಬಸ್ ಬರಲಿಲ್ಲ ಅಂತ. ಅಂದರೆ ಇದು ನಮಗೆ ಸಂತೋಷ ಇದ್ದರೆ ಅದೇ ಜಾಗದಲ್ಲಿ ಅಷ್ಟೇ ಸಮಯ ಬಹಳ ಚಿಕ್ಕ ಸಮಯದಂತೆ ಕಳೆದು ಹೋಗುತ್ತೆ. ಆದರೆ ನಮ್ಮ ಮನಸ್ಸಿನಲ್ಲಿ ಉದ್ವೇಗ ಅಥವಾ ನೋವು ಅಥವಾ ಏನೋ ಸರಿಯಾದ ಮಾಹಿತಿ ಇಲ್ಲದೆ ಯಾವುದೋ ಗಡಿಬಿಡಿಯಲ್ಲಿ ಇದ್ದೇವೆ ಅಂತಂದಾಗ ಸಣ್ಣ ಕಾಲವು ಕೂಡ ಅತ್ಯಂತ ವಿಸ್ತಾರವಾದಂತೆ ಕಾಣುತ್ತೆ. ಇದು ಸಹಜ ಲೋಕದಲ್ಲಿ ಮನುಷ್ಯನ ಮನಸ್ಸು. ಹಾಗಾಗಿ ಚತುರ್ಮುಖನಿಗೆ ಈ ಜಗತ್ತಿನ ಎಲ್ಲವೂ ಕೂಡ ಅಂದರೆ 100 ವರ್ಷ ಅಂತ ಅನ್ನೋದು ನಮಗೆ 31,104,000 ಕೋಟಿ ವರ್ಷ ಅನ್ನುವುದು, ಅದಕ್ಕೆ ಅವನಿಗೆ ಹೆಸರು ಶತಾನಂದ ಅಂತ. ಶತಾನ ಅಂದರೆ ಆನಂದದ ತುತ್ತ ತುದಿಯಲ್ಲಿ ಇರುವವನು. ಆ ತುತ್ತ ತುದಿಯಲ್ಲಿದ್ದ ಆನಂದ ಉಳ್ಳವನಿಗೆ ನಮ್ಮ 31,104,000 ಕೋಟಿ ವರ್ಷ ಅವನಿಗೆ ಕೇವಲ ಒಂದು 100 ವರ್ಷ. ಅದು ದೇವತೆಗಳ ಮಾನಕ್ಕಾಗುವಾಗ ಅವರ ಸುಖ ಇನ್ನೂ ಕಮ್ಮಿ, ಪಿತೃಗಳಿಗಾಗುವಾಗ ಇನ್ನೂ ಕಮ್ಮಿ, ನಮಗಾಗುವಾಗ ಇನ್ನೂ ಕಮ್ಮಿ, ನಮಕ್ಕಿಂತ ಇನ್ನೂ ಸೂಕ್ಷ್ಮವಾದ ಜೀವಿಗಳಿಗೆ ಅದು ಇನ್ನೂ ಹೆಚ್ಚು ಕಾಲವಾಗಿ ಕಾಡುವಂಥದ್ದು. ಯಾಕೆ ಅಂದರೆ ನಮ್ಮ ಜ್ಞಾನದ ಮಿತಿ, ನಮ್ಮ ಸಂತೋಷದ ಮಿತಿ, ನಮಗಿರುವಂತಹ ಈ ಪ್ರಪಂಚದ ಜೊತೆಗಿನ ಒಡನಾಟ ಎಷ್ಟು ಹಿಂದಿನಿಂದ ಇದೆ ಅನ್ನುವುದರ ಜ್ಞಾನದ ಕೊರತೆ ಅದು ಬೇರೆ ಬೇರೆ ರೀತಿಯಾಗಿ ನಮ್ಮ ಸಾಪೇಕ್ಷವಾದ ಅಂತನ್ನುವ ಮಾತಿನಲ್ಲಿ ಬಂದು ನಿಲ್ಲುತ್ತೆ. 5 ದಿನಗಳು ಕಳೆದು ಹೋಗಿವೆ ದಶರಥ. 5 ಯುಗದಂತೆ ಕಳೆದಿದ್ದೇನೆ. ಪ್ರತಿ ಕ್ಷಣವೂ ಕೂಡ ರಾಮನಿಲ್ಲದ, ರಾಮ ಇಲ್ಲಿ ಇದ್ದಿದ್ರೆ ಹೀಗೆ ಮಾಡ್ತಿದ್ದ, ರಾಮ ಇಲ್ಲಿದ್ದಿದ್ರೆ ನನಗೆ ಇದಂತ ತಂದುಕೊಡ್ತಿದ್ದ, ರಾಮ ಇದ್ದಿದ್ರೆ ಹೀಗಾಗ್ತಿತ್ತು ಅಂತ ಅನ್ನುವ ಪ್ರತಿ ಕ್ಷಣದ ನೆನಪು ರಾಮನಿಲ್ಲದನ್ನೇ ನೆನೆಸಿ ಮತ್ತೆ ಮತ್ತೆ ನನ್ನನ್ನು ನಿನ್ನನ್ನೇ ಬೈದುಕೊಳ್ಳುವ ಹಾಗೆ ಒಳಗಿನಿಂದ ತುಡಿತ ಕಾಡ್ತಾ ಇತ್ತು. ಅದು ಈ ಕ್ಷಣದಲ್ಲಿ ಒಂದು ರೀತಿ ವಿಸ್ಫೋಟದಂತೆ ನಾನು ನಿನ್ನನ್ನು ಬೈದು ಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು ಅಂತ ಕೌಸಲ್ಯ ಬಹಳ ವ್ಯಥಿತಳಾಗಿ ಕೇಳಿಕೊಳ್ತಾಳೆ. ಯಾಕೆಂದರೆ ಯಾವುದೇ ನದಿಯಾದರೂ ಕೂಡ ಕೊನೆಗೆ ಹೋಗಿ ಸೇರಬೇಕಾದದ್ದು ಸಮುದ್ರವನ್ನೇ. ಹಾಗಾಗಿ ನಮಗೆಲ್ಲ ಏನೇ ಬೇಸರ ಆದಾಗ ಕೊನೆ ಗ್ರಾಮ ಬಂದಾಗ ಅದು ಸರಿ ಹೋಗ್ತಿತ್ತು. ಈಗ ಅಲ್ಲಿಗೆ ಬರಬೇಕು ಅಂದರೆ ಸಮುದ್ರವೇ ಇಲ್ಲದ ನದಿಯ ಸ್ಥಿತಿಯಲ್ಲಿ ನಾವೆಲ್ಲರೂ ತೊಳಲಾಡ್ತಾ ಇದ್ದೇವೆ ಅನ್ನುವ ಕಾರಣ ಈ ರೀತಿ ಆವೇಶ, ರೋಷ, ಕೋಪದ ಕಿಡಿ ನಿನ್ನ ಮುಂದೆ ಹತ್ತಿಕೊಂಡಿತು. ಅದು ನಿನ್ನನ್ನು ಸುಟ್ಟು ಬಿಟ್ಟಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಹೀಗೆ ಕೇಳ್ತಾ ರಾಜ ದಶರಥ ತಾನು ಮಾಡಿದ ತಪ್ಪಿಗೆ ಸರಿಯಾಗಿ ಈ ಎಲ್ಲ ಪ್ರತಿ ಆಕ್ಷೇಪಗಳು ಬರುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಸಹಿಸಿಕೊಂಡಿದ್ದ. ದುಃಖ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಒಂದು ಘಟನೆ ನೆನಪಾಗುತ್ತೆ. ಅಂದರೆ ಕಾಲ ಕಳೆದ ಹಾಗೆ ಯಾಕೆ ಹೀಗಾಯಿತು, ಮೊದಲು ಹೀಗಾದ ತಕ್ಷಣ ಒಂದು ಪ್ರತಿಕ್ರಿಯೆ ಕೊಡೋದು ಅಂತ ಇರುತ್ತೆ ಮನುಷ್ಯನಿಗೆ. ಆದರೆ ಸ್ವಲ್ಪ ಕಾಲವನ್ನು ನಾವು ಅದನ್ನು ಹೇಗೋ ಸಂಭಾಳಿಸಿ ಕಳೆದುಕೊಂಡು ಬಿಟ್ಟೆವು ಅಂದರೆ ಈ ರೀತಿ ಸಮಸ್ಯೆ ಯಾಕಾಯಿತು ಅನ್ನುವ ಕಡೆಗೆ ಮನಸ್ಸು ಯೋಚನೆಗೆ ಹಚ್ಚುತ್ತೆ. ಇದೇ ಥರದ ಒಂದು ಕಥೆ ಭಾರತದಲ್ಲಿ ಬರುವಾಗ ಒಬ್ಬ ಹುಡುಗ ಆತ್ಮಹತ್ಯೆಗೆ ಅಂತ ಬೆಟ್ಟದ ತುದಿಯಲ್ಲಿ ನಿಂತು ಇನ್ನೇನು ಮರುಕ್ಷಣದಲ್ಲಿ ಹಾರಬೇಕು ಅಂತ ಅವನು ಹಿಂದಿನಿಂದ ನರಿ ಜೋರು ನಕ್ಕು ಬಿಡುತ್ತೆ. ಇವನಿಗೆ ಆ ಕ್ಷಣದಲ್ಲಿ ಹಾರಬೇಕು ಅಂತಿದ್ದವನಿಗೆ ಒಂದು ನಗುವ ಧ್ವನಿ ಕೇಳಿ ಯಾರು ಅಂತ ನೋಡುವಾಗ ಮನುಷ್ಯ ರೂಪದಲ್ಲಿರುವ ಮನುಷ್ಯನ ಧ್ವನಿಯನ್ನು ಅನುಕರಿಸುವ ನರಿಯ ನಗು ಕೇಳಿ ಅದು ಅಚ್ಚರಿಯ ಕಡೆಗೆ ಹೋಗಿ ಅವನ ಆ ಕ್ಷಣದಲ್ಲಿ ಸಾವಿನ ಕಡೆಗೆ ಹೋಗಬೇಕು ಅಂತದ್ದ ಯೋಚನೆಯ ಮನಸ್ಸು ಈ ನಗುವಿನ ಕಡೆಯ ಪ್ರಶ್ನೆಯ ಕಡೆಗೆ ಹೋಯಿತು. ಇದು ಯಾರು ಮನುಷ್ಯನಂತೆ ನರಿ ನಗ್ತಾ ಇದೆ ಅಂತ ಅವನ ಆಲೋಚನೆ ಅರ್ಧ ಈಚೆ ಬಂತ. ಆಮೇಲೆ ವಿಷಯ ಶುರು ಮಾಡುತ್ತೆ. ಅಂದರೆ ಯಾವುದೇ ಒಂದು ಕ್ಷಣದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಅದು ಆ ಕ್ಷಣ ದಾಟಿ ಹೋದರೆ ಮತ್ತೆ ಮುಂದಿನ ಕ್ಷಣದಲ್ಲಿ ಹಿಂದೆ ಮುಂದೆ ಏನು ಅಂತ ಆಲೋಚಿಸುವ ಶಕ್ತಿ ಬರುತ್ತೆ. ದಶರಥ ತನ್ನ ಈ ಕ್ಷಣದಲ್ಲಿ ಮಕ್ಕಳಿಲ್ಲದ ಇಂಥ ಸ್ಥಿತಿಯನ್ನು ಹೊಂದುವುದಕ್ಕಿರುವ ಕಾರಣ ಏನು ಅಂತ ಯೋಚಿಸಿದಾಗ ಅವನಿಗೊಂದು ಘಟನೆ ನೆನಪಾಗುತ್ತೆ. ಆ ಘಟನೆಯನ್ನು ಕೌಸಲ್ಯ ಬಳಿ ತೋಡಿಕೊಳ್ತಾನೆ. ತನ್ನ ಹಿಂದಿನದ್ದೆಲ್ಲ ನೆನಪಿಸಿಕೊಂಡು ಹೇಳ್ತಾ, ಒಂದು ದಿವಸ ಸಭಾರ್ಯೇ ಹಿಗತೆ ರಾಮೇ ಕೌಸಲ್ಯಾಂ ಕೋಸಲೇಶ್ವರ ವಿವಕ್ಷುರಸಿತಾಪಾಂಗೀಂ ಸ್ಮೃತ್ವಾ ದುಷ್ಕೃತಮಾತ್ಮನಃ. ತನ್ನ ಅತ್ಯಂತ ಹಿತಕಾರಿಣಿಯಾದ ಕೌಸಲ್ಯ ಬಳಿ, ಯಾಕೆಂದರೆ ಯಾರತ್ರ ನಮ್ಮ ಮನಸ್ಸನ್ನು ತೋಡಿಕೊಳ್ಳಬಹುದು ಅಂತ ಅನಿಸುತ್ತೋ ಹಾಗೆ ಮನಸ್ಸಿಗೆ ಧೈರ್ಯ ಬಂದ ಮೇಲೇ ಎಲ್ಲ ನೆನಪಾಗುತ್ತೆ. ಇಲ್ಲಿಯ ತನಕ ತನ್ನ ತಪ್ಪಿನ ಬಗ್ಗೆ ಬೇಸರ ಇತ್ತು. ಆ ತಪ್ಪಿಗೆ ಕಾರಣಳಾದಂತಹ ಕೈಕೇಯಿಯ ಬಗ್ಗೆ ಅಸಹನೆ ಇತ್ತು. ಆ ಅಸಹನೆ ಎಲ್ಲರಲ್ಲೂ ಇತ್ತು. ತನ್ನಲ್ಲಿ ಹೇಗಿತ್ತೋ ಹಾಗೇ ಇತ್ತು. ಅವರು ಬೇರೆ ರೀತಿಯಿಂದ ನೊಂದಿರ್ತಾರೆ ಅಂತ ಅನ್ನೋದು ಗೊತ್ತಿಲ್ಲದೆ ತುಂಬ ಸಹಜವಾಗಿ ಎಲ್ಲರ ಜೊತೆಗೆ ಬೆರೆಯುವುದಕ್ಕೆ ಪ್ರಯತ್ನಿಸಿದಾಗ ಕೌಸಲ್ಯ ಸ್ವಲ್ಪ ಖಾರವಾಗಿ ಮಾತನಾಡಿದ್ಲು.
ಆದರೆ ಅದರ ಪರಿಣಾಮ ಏನಾಯಿತು ಅಂದರೆ ಅವಳು ಕೂಡ ತಗ್ಗಿ ಬಗ್ಗಿ ಇದರ ವ್ಯವಸ್ಥೆಯನ್ನು ನಾನು ಒಪ್ಪಿಕೊಳ್ತೇನೆ, ನೀವು ನಡೆಸಿದ ಅನೇಕ ಕಾರ್ಯಗಳಲ್ಲಿ ಧರ್ಮ ಸತ್ಯಗಳೇ ತುಂಬಿದ್ದವು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದಾಗ ಸ್ವಲ್ಪ ಸಹಜ ಸ್ಥಿತಿಗೆ ಬಂದಂತಹ ದಶರಥ ತಾನು ಹಿಂದೆ ಮಾಡಿದ ತಪ್ಪೊಂದನ್ನು ನೆನಪಿಸಿಕೊಂಡು ಅವಳ ಮುಂದೆ ತೋಡಿಕೊಳ್ತಾನೆ. ಸರಾಜಾರಜನೀಂ ಷಷ್ಠೀಂ ರಾಮೇ ಪ್ರೌರಾಜಿತೆ ವನಂ ಅರ್ಧರಾತ್ರೇ ದಶರಥಃ ಸೋಸ್ಮರ ದುಷ್ಕೃತಂ ಕೃತಂ. ಆ ಕಳೆದು ರಾಮ ಅರಮನೆಯನ್ನು ಬಿಟ್ಟು 6 ದಿನಗಳ ಬಳಿಕ ಅನೇಕ ವಿಷಯದಲ್ಲಿ ಚರ್ಚೆಗಳು ನಡೀತಾ ಇದ್ದಾಗ ಕೌಸಲ್ಯ ಹತ್ತಿರ ಕುಳಿತು ತನ್ನನ್ನು ಬಿಚ್ಚಿಕೊಳ್ಳುವ ಹೊತ್ತಿನಲ್ಲಿದ್ದಾನೆ. ಯದಾ ಜರತಿ ಕಲ್ಯಾಣಿ ಶುಭಂ ವಾ ಯದಿ ವಾ ಶುಭಂ ತದೇವ ಲಭತೆ ಭದ್ರೇ ಕರ್ಮಜಂ ಆತ್ಮನಃ. ಒಬ್ಬ ಮನುಷ್ಯ ಯದಾಚರತಿ ಕರ್ಮಾಣಿ ಶುಭಂ ವಾ ಯದಿ ವಾ ಶುಭಂ, ಶುಭವೋ ಅಶುಭವೋ ಏನು ಕರ್ಮವನ್ನು ಆಚರಿಸುತ್ತಾನೋ ಅಂತಹ ಆಚರಣೆಗೆ ಸರಿಯಾಗಿ ಪ್ರತಿ ಕರ್ಮ ಅನ್ನೋದು ನಮ್ಮ ಜೀವನದಲ್ಲಿ ಪ್ರತಿಕ್ರಿಯಿಸ್ತಾ ಇರುತ್ತೆ. ಅಂದರೆ ನಾವು ಅದನ್ನು ಅನುಭವಿಸಬೇಕಾಗುತ್ತೆ. ತದೇವ ಲಭತೆ ಭದ್ರೇ ಶುಭಂ ಕೃತಂ ಚೇತ್ ಶುಭಂ ಲಭ್ಯತೆ, ದುಷ್ಕೃತಂ ಕೃತಂ ಚೇತ್ ದುಷ್ಕೃತಿರೇವ ಲಭ್ಯತೆ. ನಮಗೆ ಶುಭವನ್ನು ಮಾಡಿದ್ದಕ್ಕಾಗಿ ಶುಭ ಕರ್ಮ ಸಿಗುತ್ತೆ, ದುಷ್ಕರ್ಮ ಮಾಡಿದರೆ ನಾವು ಕೆಟ್ಟ ಫಲವನ್ನೇ ಉಣ್ತೇವೆ. ಕೃಷ್ಣನು ಕರ್ಮ ಮತ್ತು ಅಂದರೆ ದುಷ್ಕರ್ಮ ಮತ್ತು ಸತ್ಕರ್ಮಗಳ ಫಲವನ್ನು ನಿರೂಪಿಸುವಾಗ ಸತ್ ಅನ್ನುವುದು ಯಾವಾಗಲೂ ಸಜ್ಜನರ ಹಿಂದೆ ಇರುತ್ತೆ, ಅದರಿಂದಾಗಿ ಅವರು ಒಳ್ಳೆಯದನ್ನೇ ಅನುಭವಿಸ್ತಾರೆ. ಮತ್ತು ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು, ಸಜ್ಜನರಾದ ತಕ್ಷಣ ಪ್ರತಿಕ್ಷಣವೂ ಎಲ್ಲವನ್ನೂ ಒಳ್ಳೆಯದನ್ನೇ ಮಾಡಲಿಕ್ಕಾಗತ್ತೆ ಅಂತೇನಿಲ್ಲ. ಅಥವಾ ಒಬ್ಬ ದುಷ್ಟ ಅಂತ ಅನ್ನಿಸಿಕೊಂಡ ತಕ್ಷಣ ಅವನ ಪ್ರತಿಕ್ಷಣದ ಜೀವನದ ಎಲ್ಲ ಘಟನೆಯೂ ದುಷ್ಟಕರಣವಾಗಿಯೇ ಇರುತ್ತೆ ಅಂತಿಲ್ಲ. ಅದರಿಂದಾಗಿ ಒಬ್ಬ ಸತ್ಕರ್ಮ ಈ ಕ್ಷಣದಲ್ಲಿ ಮಾಡಿದವನು ಹಿಂದೆ ದುಷ್ಕರ್ಮ ಮಾಡಿರ್ಬೋದು, ಮುಂದೆ ಮಾಡಬಹುದು. ಅಥವಾ ಈ ಕ್ಷಣದಲ್ಲಿ ದುಷ್ಕರ್ಮ ಮಾಡಿದವನು ಹಿಂದಿನ ಕ್ಷಣದಲ್ಲಿ ಒಳ್ಳೆಯದನ್ನು ಮಾಡಿರ್ತಾನೆ, ಅಥವಾ ಇನ್ನು ಮುಂದೆ ಒಳ್ಳೆಯದನ್ನೇ ಮಾಡಬೇಕು ಅಂತ ಪಶ್ಚಾತ್ತಾಪದಿಂದ ಬೆಂದು ಸರಿ ಹೋಗ್ತಾನೆ. ಆದರೆ ನಾವು ಈ ಕ್ಷಣದ ಫಲವನ್ನು ಮಾತ್ರ ನಿರೀಕ್ಷಿಸಿ, ಒಳ್ಳೆಯವರಿಗೆ ಸಾಮಾನ್ಯ ಒಂದು ಪ್ರಶ್ನೆ ಎಲ್ಲರಿಗೂ ಬರುವಂಥದ್ದು, ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತೆ ಅಂತ. ಆದರೆ ಒಳ್ಳೆಯವರಿಗೆ ಕಷ್ಟ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚು ನಾವು ಅದನ್ನು ನಿರ್ಧರಿಸಿದ್ದು ಹೇಗೆ ಅನ್ನೋದು ನಮಗೆ ಬೇಕಾಗುತ್ತೆ. ನಾವು ಕಂಡ ವ್ಯಕ್ತಿತ್ವ ಯಾವ ವಲಯದ ಒಳಗಿದೆಯೋ ಅಷ್ಟರಲ್ಲಿ ಒಳ್ಳೆಯದನ್ನು ನೋಡಿದ್ದೇವೆ, ಅದಕ್ಕಿಂತ ಬೇರೆ ಮುಖ ಬೇಕಾದಷ್ಟು ಇರುತ್ತೆ. ಅದು ಎಲ್ಲದರಲ್ಲೂ ಒಳ್ಳೆಯದಿರುತ್ತೆ ಅಂತ ಹೇಳಲಿಕ್ಕೆ ಅವ್ನು ದೇವರಲ್ಲ. ಮತ್ತು ಒಬ್ಬ ಕೆಟ್ಟವನು ಅಂತ ಹೇಳುವಾಗ ನಮಗವನು ಕೆಟ್ಟವನಾಗಿರ್ತೀನಿ, ಇನ್ನು 100 ಜನಕ್ಕೆ ಉಪಕಾರಿಯಾಗಿರ್ತಾನೆ. ನಮಗೆ ಮಾತ್ರ ನಾವು ಮಾಡಿದ ತಪ್ಪನ್ನು ಆಗಲೇ ಹಿಡಿದಿಟ್ಟು ಹೇಳಿದ್ದಾನೆ, ಅದರಿಂದ ನಮ್ಗೆ ಅವ್ರ ಮೇಲೆ ಸಿಟ್ಟು, ಅದರಿಂದ ನಾವು ಅವನನ್ನು ಕೆಟ್ಟವನು ಅಂತ ಹೇಳೋದು. ಆದರೆ ಅವ್ನು ಸುಖವಾಗಿದ್ದಾನೆ ಅಂತ ನಮ್ಮ ಭ್ರಮೆ. ನಾವು ಯಾವಾಗಲೂ ಅಂದ್ಕೊಳ್ಳೋದೇನು ಅಂದರೆ ನಾವು ಮಾತ್ರ ಕಷ್ಟದಲ್ಲಿದ್ದೇವೆ, ಜಗತ್ತಿನಲ್ಲಿ ಉಳಿದವರೆಲ್ಲರೂ ಸುಖವಾಗಿದ್ದಾರೆ ಅಂತ. ಹಾಗಲ್ಲ, ಶುಭ ಮಾಡಿದ ಕರ್ಮಕ್ಕೆ ಶುಭವೇ ಸಿಗುತ್ತೆ, ಅಶುಭವಾದ ಕರ್ಮ ಆಗಿದ್ದರೆ ಅದು ಅಶುಭವನ್ನೇ ತಂದೊಡ್ಡುತ್ತೆ ಅಂತ. ಹೀಗೆ ದಶರಥ ತುಂಬ ಒಳ್ಳೆಯ ಮಾತೊಂದನ್ನು ಆಡ್ತಾನೆ. ದೋಷಂಬ ಯೋ ನ ಜಾನಾತಿ ಸಬಾಲ ಇತಿ ಹೊಚ್ಯತೆ ಗುರುಲಾಘವಮರ್ಥಾನಾಂ ಆರಂಭೆ ಕರ್ಮಣಾಂ ಫಲಂ. ಒಬ್ಬ ಕರ್ತವ್ಯ ನಿರ್ವಹಿಸುವಾಗ ಈ ಕರ್ತವ್ಯದ ಕೊನೆಗೆ ಏನು ಸಿಗುತ್ತೆ, ಇದು ಕೊನೆ ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದು ತಿಳಿಯದೆ ಎಷ್ಟೋ ಸರ್ತಿ ತಪ್ಪು ಆಲೋಚನೆಗಳನ್ನಿಟ್ಟುಕೊಂಡು ಅನರ್ಥಗಳನ್ನು ಮಾಡಿಕೊಳ್ಳುವುದನ್ನು ನೋಡ್ತೇವೆ ನಾವು. ಅಂದರೆ ಈಗ ನಮಗೆ ಇದು ಇವತ್ತಿಗಂತೂ ಸರಿಯಾಗಿ ಹೊಂದುವ ಮಾತು. ನಮಗೇನು ಅಂದರೆ, ನಾಳೆ ಅವನು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುವುದಕ್ಕೆ ಬೇಕಾಗುವ ಹಾಗೆ ಶಿಕ್ಷಣ ಕೊಡಬೇಕು ಅಂತ ಅಂದುಕೊಂಡೇ ಶುರು ಮಾಡ್ತೇವೆ. ಆದರೆ ಆ ದೊಡ್ಡ ಕಂಪನಿಯೇ ನಾಳೆ ಇರುತ್ತೋ ಇಲ್ವೋ ಯೋಚನೆ ಮಾಡದೆ, ನಾಳೆ ಅವನು ಒಳ್ಳೆಯ ಭಾರತೀಯನಾಗಿರಬೇಕು, ನಾಳೆಗೆ ಅವನು ಒಳ್ಳೆಯ ಪ್ರಜೆ ಆಗಿರಬೇಕು, ನಾಳೆಗೆ ಒಬ್ಬ 4 ಜನಕ್ಕೆ ಉಪಕಾರಿ ಆಗಿರಬೇಕು ಅಂತ ಯೋಚನೆ ಮಾಡಿ ಅವನು ಶಿಕ್ಷಣ ಕೊಡ್ತಾ ಇಲ್ಲ. ಇದನ್ನು ದಶರಥ ಬಹಳ ಚಂದ ಹೇಳ್ತಾನೆ. ನಾವು ಈಗ ಅದು ಎಲೆಗಳು ಚಿಕ್ಕದಿದೆ, ಆದ್ದರಿಂದಾಗಿ ಅದರ ಗಿಡ ಬೇಡ, ದೊಡ್ಡ ಎಲೆ ಇರುವಂಥ ಮರವನ್ನು ನೆಡೋಣ ಅಂತ ಅಂದುಕೊಳ್ತಾನೆ. ಆದರೆ ಆ ಚಿಕ್ಕ ಎಲೆಗಳುಳ್ಳಂತಹ ಗಿಡ ಅದು ನೆಲ್ಲಿಯದ್ದಾಗಿತ್ತು. ಆ ಯಾವುದೋ ದೊಡ್ಡ ಎಲೆಗಳನ್ನು ನೀಡುವಂತಹ ಮರ ಅದು ತೇರದ್ದಾಗಿತ್ತು. ಆ ತೇರದ ಮರ ಯಾವುದಕ್ಕೂ ಉಪಯೋಗ ಇಲ್ಲ, ಎಲೆ ಮಾತ್ರ ದೊಡ್ಡದಿರುತ್ತೆ. ಅದರ ಅಡಿಗಡೆ ನಿಂತರೆ ಬಹಳ ಜನಕ್ಕೆ ಅಲರ್ಜಿಯೂ ಆಗುತ್ತೆ. ಅದರಿಂದ ಅದು ನೆರಳು ಕೊಟ್ಟರೂ ಕಷ್ಟವೇ, ನೋಡಲಿಕ್ಕೆ ಮಾತ್ರ ಎಲೆ ದೊಡ್ಡದಿದೆ, ಈ ಮರ ಆಗ್ಬೋದು, ಇದು ಎಲೆ ಚಿಕ್ಕದಿದೆ, ಇದು ಉಪಯೋಗ ಇಲ್ಲ ಅಂತ ಭಾವಿಸುವ ನಿಟ್ಟಿನಲ್ಲಿ ನಾನು ಕೆಲವು ನಿರ್ಧಾರಗಳನ್ನು ಮಾಡುವಾಗ ಇಂಥ ತಪ್ಪು ಮಾಡಿದ್ನೋ ಏನೋ ಅನ್ನುವ ರೀತಿಯಲ್ಲಿ ಅವನು ಮಾತಾಡ್ತಾ ವಿಷಯವನ್ನು ಶುರು ಮಾಡ್ತಾನೆ. ಇದು ತುಂಬ ಚೆನ್ನಾಗಿರೋ ಮಾತು, ಮತ್ತೆ ಮತ್ತೆ ನಾವು ಜೀವನದಲ್ಲಿ ನೆನಪಿಸ್ಕೊಳ್ಬೇಕು. ಈಗ ಏನು ಫಲ ಕೊಡುತ್ತೆ ಅನ್ನೋದನ್ನು ಯೋಚಿಸಿ, ಅಂದರೆ ನಮಗೆ ತತ್ಕ್ಷಣದಲ್ಲಿ ಸಿಗುವ ಫಲವನ್ನು ಉದ್ದೇಶಿಸಿ ಕರ್ಮವನ್ನು ಕೈಗೊಳ್ಳಬಾರ್ದು. ಬಹಳ ದೀರ್ಘಕಾಲಿಕವಾದ ಫಲವನ್ನು, ಗುರುಲಾಘವಗಳನ್ನು ಯೋಚನೆ ಮಾಡಿ, ಅದು ಮರ ನೆಡುವುದಾಗಿರ್ಬೋದು, ಕೃಷಿ ಮಾಡುವುದಾಗಿರ್ಬೋದು, ಕಂಪನಿ ಕಟ್ಟುವುದಿರ್ಬೋದು, ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವುದಿರ್ಬೋದು, ಅಥವಾ
ಒಬ್ಬ ಪಾಠ ಮಾಡೋನಿರ್ಬೋದು ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದಿರ್ಬೋದು, ದೀರ್ಘಕಾಲದ ಬಾಳಿಕೆ. ನಮ್ಮ ಹಿಂದಿನವರು ಎಲ್ಲರೂ ದೀರ್ಘಕಾಲದ ಬಾಳಿಕೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ದು. ಸಣ್ಣ ಉದಾಹರಣೆ ಅಂದರೆ, ನಾವು ಮನೆಯಲ್ಲಿ ರುಬ್ಬು ಕಲ್ಲಿದೆ ಅಥವಾ ಒಗೆಯುವ ಬಟ್ಟೆ ಇದೆ, ಅದು ಎಷ್ಟು ವರ್ಷ ಆದರೂ ಹಾಳಾಗುವುದಿಲ್ಲ. ಮನೆಯಲ್ಲಿರುವ ಕುರ್ಚಿ 100 ವರ್ಷದ್ದಾದರೆ ಇನ್ನೂ ಹಾಗೇ ಇರುತ್ತೆ. ಮನೆಯಲ್ಲಿ ಮೇಲೆ ಕಟ್ಟಿದಂತಹ ಜಂತಿ, ಮೇಲೆ ಹಾಕಿದ ಮಾಡು, ಅದು ಏನಾದರೂ ಹಾಳಾಗುವುದಿಲ್ಲ. ನಾವು ಈಗ ಕಟ್ಟಿದ್ದು, ಈಗ ನಾವು ಬೇಲೂರು, ಹಳೇಬೀಡು ಅಥವಾ ಬೃಹದೀಶ್ವರ ಅಥವಾ ಕೋನಾರ್ಕ ದೇವಸ್ಥಾನ, ಇದೆಲ್ಲ ಸಾವಿರ ವರ್ಷದ ಹಿಂದಿನ ಕಥೆಯನ್ನು ಹೇಳ್ತಾ ಇಂದಿಗೂ ಜೀವಂತವಾಗಿದೆ. ಅದರ ನಂತರ ಎಷ್ಟು ಭೂಕಂಪಗಳಾಗಿಲ್ಲ, ಎಷ್ಟು ಥರದ ಪ್ರಾಕೃತಿಕ ವಿಕೋಪಗಳಾಗಿಲ್ಲ, ಅವುಗಳು ಗಟ್ಟಿ ಇವೆ. ಆದರೆ ನಾವು ಮೊನ್ನೆ ಒಂದು 15-20 ವರ್ಷದ ಹಿಂದೆ ಕಟ್ಟಿದ ಮನೆಗಳು ತೂತು ಬೀಳ್ತಾವೆ, ಜಾರಿ ಬೀಳ್ತಾವೆ, ಉರುಳಿ ಹೋಗ್ತಾವೆ, ಹಾರಿ ಹೋಗುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂದರೆ, ನಮಗೆ ಈಗ ಸದ್ಯಕ್ಕೆ ಏನೋ ಒಂದು ರಕ್ಷಣೆ ಸಿಕ್ಕಿದ್ರೆ ಸಾಕು ಅನ್ನುವ ಯೋಚನೆಯಿಂದ ಕಟ್ಟಿದ ಮನೆಗಳಾದ್ರಿಂದ ಅದು ಉದುರಿ ಹೋಗುತ್ತೆ. ಅವರಿಗೆ ಹಾಗಲ್ಲ, ಅದೊಂದು ಶಕ್ತಿ ಕೇಂದ್ರ. ಹಾಗಾಗಿ ಶಕ್ತಿ ಕೇಂದ್ರ ಅನ್ನೋದು ಬಹಳ ದೀರ್ಘಕಾಲ ಒಂದು ರಿಸೋರ್ಸ್, ಮೂಲ ಪವರ್ ಹೌಸ್ ಆಗಬೇಕು ಅಂತ ಬಂದಾಗ ಅದಕ್ಕೆ ಗಟ್ಟಿಮುಟ್ಟಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇಂತಹ ಕಲ್ಲುಗಳಿಂದ ಕೂಡಿದ ದೇಗುಲಗಳನ್ನು ಕಟ್ಟಿದ್ರು, ಅರಮನೆಗಳನ್ನು ನೆಟ್ಟರು. ಅದರ ಮೂಲಕ ಇವತ್ತಿಗೂ ಅದು ಇತಿಹಾಸವಾಗಿ ದಾಖಲೆ ಉಳಿಯಿತು. ಹಾಗಾಗಿ ಕಟ್ಟುವಾಗ 100-140 ವರ್ಷಗಳನ್ನು ತೆಗೆದುಕೊಂಡಿರುತ್ತೆ. ಕೆಲವು ದೇವಸ್ಥಾನಗಳಂತೂ 5-6 ತಲೆಮಾರು ಕಟ್ಟಿದ್ದಾರೆ. ನಾವು ತಮಿಳುನಾಡಿನಲ್ಲಿ ನೋಡುವ ಅನೇಕ ದೇವಸ್ಥಾನಗಳನ್ನೆಲ್ಲ ನೋಡಿದರೆ ಅವರ ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಒಂದೊಂದು ದೇವಸ್ಥಾನದ ಭಾಗಗಳನ್ನು, ಮನ್ನಾರ್ಗುಡಿಯ ಕಥೆಯನ್ನು ಕೇಳಿದರೆ ಎಷ್ಟು ರಾಜರು ಅದರ ಹಿಂದೆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇವತ್ತಿಗೂ ಅದು ಒಂದು ನಮ್ಮ ಹಿಂದಿನ ಸಂಸ್ಕೃತಿಯನ್ನು ಚೆನ್ನಾಗಿ ನೆನಪಿಸುವಂಥದ್ದು. ಹಾಗಾಗಿ ಒಂದು ಕಾರ್ಯವನ್ನು ಮಾಡುವಾಗ ಅದು ದೀರ್ಘ ಬಾಳಿಕೆ ಬರುವಂತೆ ಇರಬೇಕು ಅನ್ನುವ ಯೋಚನೆ ಎಲ್ಲ ಕೆಲಸಕ್ಕೂ ಸೇರಿಕೊಂಡ್ರೆ ಖಂಡಿತ ನಮ್ಮ ಬದುಕು ಸುಖಮಯವಾಗುತ್ತೆ. ಅವನು ಏನನ್ನು ಹೇಳಲಿಕ್ಕೆ ಹೊರಟ, ಯಾವ ದುಷ್ಕೃತವನ್ನು ನೆನಪಿಸಿಕೊಂಡ, ಆ ದುಷ್ಕರ್ಮದಿಂದ ಈಗ ತಾನು ಅನುಭವಿಸುವುದಕ್ಕೂ ಏನು ಸಂಬಂಧ, ಈ ಸಂಗತಿಗಳನ್ನು ಮತ್ತೆ ನಾವು ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.